ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೋಲಾಹಲ ಸೃಷ್ಟಿಸಿದೆ ಶಿಡ್ಲಘಟ್ಟ ರಾಜಕೀಯ. ಜನರ ನೈಜ ಸಮಸ್ಯೆಗಳನ್ನು ಮರೆಮಾಚಲು ಕಾಂಗ್ರೆಸ್ ನಾಯಕರು ಎಸ್ಐಆರ್ ಅಸ್ತ್ರವನ್ನು ಬಳಸುತ್ತಿದ್ದಾರೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಬಳುವನಹಳ್ಳಿ ಸಿವಿ ಲೋಕೇಶ್ ಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳು ಬೆಟ್ಟದಷ್ಟಿವೆ. ಕುಡಿಯುವ ನೀರಿನ ಕೊರತೆ ತೀವ್ರವಾಗಿದೆ. ರಸ್ತೆಗಳು ಹದಗೆಟ್ಟು ಹೋಗಿವೆ. ಯುವಕರಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ. ಆದರೆ ಇಂತಹ ಯಾವುದೇ ಮೂಲಭೂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದ ಕಾಂಗ್ರೆಸ್ ನಾಯಕರು ಇದೀಗ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಹೊಸ ರಾಜಕೀಯ ಆಟ ಶುರು ಮಾಡಿದ್ದಾರೆ ಎಂದು ಲೋಕೇಶ್ ಗೌಡ ಕಿಡಿಕಾರಿದ್ದಾರೆ. ಚುನಾವಣಾ ಆಯೋಗದ ಕಾನೂನುಬದ್ಧ ಪ್ರಕ್ರಿಯೆಯಾದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಥವಾ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಂಗ್ರೆಸ್ ನಾಯಕರು ರಾಜಕೀಯ ಅಸ್ತ್ರ ಮಾಡಿಕೊಂಡಿದ್ದಾರೆ. ಜನರಿಗೆ ಸರಿಯಾದ ಮಾಹಿತಿ ಕೊಡುವ ಬದಲು ಅವರಲ್ಲಿ ಅನಗತ್ಯ ಗೊಂದಲ ಮತ್ತು ಆತಂಕ ಸೃಷ್ಟಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಮತದಾರರಲ್ಲಿ ಭಯ ಮತ್ತು ಅನುಮಾನ ಮೂಡಿಸುವುದು ಜವಾಬ್ದಾರಿಯುತ ರಾಜಕಾರಣವಲ್ಲ. ಸಾರ್ವಜನಿಕರು ಯಾವುದೇ ರೀತಿಯ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು. ಕೇವಲ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿಯನ್ನಷ್ಟೇ ನಂಬಬೇಕು ಎಂದು ಲೋಕೇಶ್ ಗೌಡ ಅವರು ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರ ವಿಶ್ವಾಸ ಗಳಿಸಬೇಕೇ ಹೊರತು ಇಂತಹ ಸುಳ್ಳು ಆರೋಪಗಳು ಮತ್ತು ಗೊಂದಲಗಳಿಂದ ಜನರನ್ನು ಹೆಚ್ಚು ದಿನ ದಾರಿ ತಪ್ಪಿಸಲು ಸಾಧ್ಯವಿಲ್ಲ. ಕಾಂಗ್ರೆಸ್ ನಾಯಕರು ತಕ್ಷಣವೇ ರಾಜಕೀಯ ಕೆಸರೆರಚಾಟವನ್ನು ನಿಲ್ಲಿಸಿ ಕ್ಷೇತ್ರದ ಜನರ ನೈಜ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಲಿ ಎಂದು ಸಿವಿ ಲೋಕೇಶ್ ಗೌಡ ಆಗ್ರಹಿಸಿದ್ದಾರೆ. ಶಿಡ್ಲಘಟ್ಟದಿಂದ ವರದಿಗಾರರು ಮಾನಸ್, ಅಂಬಾನಿ ನ್ಯೂಸ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ. ಬಿತ್ತನೆ ಕೂಡ ಮಾಡೋಕ್ಕಾಗಿಲ್ಲ. ರೈತರಿಗೆ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದನ್ನು ಬಿಟ್ಟು, ಅಂಕಿಅಂಶಗಳನ್ನು ಕೊಡೋದನ್ನು ಬಿಟ್ಟು ಒಂದು ಆ್ಯಕ್ಚುಯಲ್ ಗ್ರೌಂಡ್ ವರ್ಕ್ ಏನಾಗಿದೆ ಅಂತ ಅಧಿಕಾರಿಗಳು ಒಂದು ಹೊಲ ಮತ್ತು ತೋಟಗಳಿಗೆ ಹೋದಾಗ ಗೊತ್ತಾಗ್ತದೆ ಈ ಜನ ಕಂಗಾಲಾಗಿದ್ದಾರೆ ಅಂತಂದ್ಬಿಟ್ಟು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲೆ, ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಮತ್ತು ಆ ರೀತಿ ಘೋಷಣೆ ಮಾಡಿಸೋದ್ರಲ್ಲಿ ಜನಪ್ರತಿನಿಧಿಗಳ ಪಾತ್ರನೂ ಬಹಳ ಇದೆ. ಸೊ ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟ ತಾಲೂಕು ಶಾಸಕರು ಸಹ ಮುತುವರ್ಜಿ ವಹಿಸಿ ಈ ಕೂಡಲೇ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಏರಿ ಈ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಒಂದು ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ನಡೆಸಬೇಕು, ತಗೊಬೇಕು ಪರಿಹಾರ ಕೆಲಸಗಳನ್ನಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ನಾನು ಕೆಲವು ಅಂಶಗಳನ್ನು ಹೇಳಿದೆ. ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಒಂದು ಹೇಳಿದೆ. ಎಸ್ಐಆರ್ ಬಗ್ಗೆ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಮತ್ತು ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದನ್ನು ಹೇಳಿದೆ. ಇನ್ನೊಂದು ವಿಶೇಷವಾಗಿ ಶಿಡ್ಲಘಟ್ಟದ ರಾಜಕೀಯ ದಿನೇ ದಿನೇ ಬಹಳ ಹದಗೆಡುತ್ತಾ ಇದೆ ಅಂತ ಹೇಳ್ಬೋದು. ಒಂದು ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರುವ ಪಕ್ಷ ಇವತ್ತು ನಾನು ಹೆಚ್ಚೋ ನೀನು ಹೆಚ್ಚೋ ಅನ್ನುವಂಥ ಪೈಪೋಟಿಗೆ ಇಳಿದಿದ್ದಾರೆ. ನಾನು ಇಲ್ಲಿ ಕಾಂಗ್ರೆಸ್ ವಕ್ತಾರನಾಗಿ ನಾನು ಮಾತಾಡ್ತಾ ಇಲ್ಲ. ಜನಗಳ ಒಂದು ಆಶೋತ್ತರಗಳಿಗೆ ಉತ್ತರ ಕೊಡಬೇಕು. ನಾನು ಸಹ ಇಲ್ಲಿ MLA ಕ್ಯಾಂಡಿಡೇಟ್ ಆಗಿದೆ. ನನ್ನ ಶ್ರೀಮತಿಯವರು ಸ್ಪರ್ಧೆ ಮಾಡಿದ್ರು. ನಾನು ಸಹ ತಾಲೂಕು ಅಧ್ಯಕ್ಷ ಆಗಿದ್ದೆ, ಜಿಲ್ಲಾಧ್ಯಕ್ಷ ಆಗಿದ್ದೆ. ಎಲ್ಲರ ಒಂದು ಸ್ಥಾನಮಾನಗಳಲ್ಲಿ ಕೆಲಸ ಮಾಡಿದ್ದೀನಿ. ಸಂಘಟನೆಯಲ್ಲಿ ಜನಗಳ ಮಧ್ಯೆ ಇದ್ದು ಕೆಲಸ ಮಾಡಿದ್ದೀನಿ. ಇವತ್ತು ಸಹ ನಾನು ಊರುಗಳಿಗೆ, ಹಳ್ಳಿಗಳಿಗೆ ಹೋದಾಗ, ಶಿಡ್ಲಘಟ್ಟ ಕ್ಷೇತ್ರದ ಪ್ರವಾಸ ಮಾಡಿದಾಗ ಆ ಜನಗಳು ಪ್ರೀತಿ ಯಾಕೆ ತೋರಿಸ್ತಾರೆ ಅಂದರೆ ನಾನು ಏನೋ ಒಂದು ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿರೋದ್ರಿಂದ ನನಗೆ ಕೆಲವು ಮತಗಳು ಬಂದರೂ ಸಹ ಜನಗಳು ಆ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ಸ್ವಾಗತ ಮಾಡ್ತಾರೆ, ನನಗೆ ಮಾತಾಡ್ತಾರೆ. ಆ ರೀತಿಯ ಕೆಲಸ ಇವತ್ತು ಏನು ಇಲ್ಲಿ ಕ್ಷೇತ್ರದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರುವ ಕಾಂಗ್ರೆಸ್ ನಾಯಕರುಗಳು ಮಾಡಬೇಕು. ಆದರೆ ಇವತ್ತು ಪರಿಸ್ಥಿತಿಗಳು ನೋಡಿದ್ರೆ ನಾನು ಹೆಚ್ಚೋ ನೀನು ಹೆಚ್ಚೋ, ಒಬ್ಬರು ಕಳ್ಳೆ ಬೀಜಗಳು ತಗೊಂಡೋಗಿ ರಾಜ್ಯ ನಾಯಕರುಗಳನ್ನ ಸಂತುಷ್ಟಿಗೊಳಿಸ್ತಾರೆ. ಇನ್ನು ಕೆಲವರು ಮಾವಿನ ಹಣ್ಣುಗಳನ್ನು ತಗೊಂಡೋಗಿ ರಾಜ್ಯ ನಾಯಕರುಗಳ ಹತ್ರ ಹೇಳಿ ರಾಜ್ಯದ ಪರಿಸ್ಥಿತಿಗಳನ್ನು, ತಾಲೂಕಿನ ಪರಿಸ್ಥಿತಿಗಳನ್ನು, ಕ್ಷೇತ್ರದ ಪರಿಸ್ಥಿತಿಯನ್ನು, ಬೆಳವಣಿಗೆಗಳನ್ನು ನಾನು ಚರ್ಚೆ ಮಾಡಿದ್ನಿ ಅಂತ. ಏನು ಚರ್ಚೆ ಮಾಡಿದೆ ಹೇಳಪ್ಪ.
ನಿನಗೇನು ಡೆವಲಪ್ಮೆಂಟ್ ಕೆಲಸ ಮಾಡಿಸ್ಬೇಕು ಅಂತ ನೀನು ಯಾವುದೋ ಮಂತ್ರಿ ಹತ್ರ ಹೋಗ್ತೀಯಲ್ಲ, 26 ಜನ ಮಂತ್ರಿಗಳ ಹತ್ರ ಹೋಗ್ತಿರಲ್ಲ, ಆ ಮಂತ್ರಿಗಳ ಹತ್ರ ಈಚ್ ಡಿಪಾರ್ಟ್ಮೆಂಟ್ ಏನು ಅನುದಾನ ತಂದ್ರಿ ಅಂತ ಹೇಳಿ ಅಲ್ಲಿ ನಿಮ್ ನಿಂತ್ಕೊಂಡು ಮಾತಾಡಿಸಿ ಕಳಿಸ್ತಾ ಇರ್ತಾರೆ ಅವರು. ಆ ನಿಂತ್ಕೊಂಡು ಮಾತಾಡಿದ ಸಮಯದಲ್ಲಿ ಸಮಗ್ರ ಬದಲಾವಣೆ ಬಗ್ಗೆ ಹೆಂಗೆ ಯೋಚನೆ ಮಾತಾಡೋಕ್ಕಾಗುತ್ತೆ, ಚಿಂತನೆ ಮಾಡೋಕ್ಕಾಗುತ್ತೆ? ಬೈ ಚಾನ್ಸ್ ಮಾಡಿದ್ರು ಸಹ ಯಾಕಂದ್ರೆ ನಾನು ಅಲ್ಲಿಲ್ಲ, ಮಾಡಿದ್ರು ಸಹ ಏನು ಮಾಡೋದು ಜನಗಳಿಗೆ ಹೇಳಿ. ಇದು ಇವತ್ತು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಂಡು ಅವನು ಬೈದ್ರೆ ಅವ್ರ ಫಾಲೋಯರ್ಸು ಈತನ ಬೈಯೋದು, ಈತನ ಬೈದ್ರೆ ಇವ್ರ ಫಾಲೋಯರ್ಸ್ ಆತನ ಬೈಯೋದು, ಈ ರೀತಿ ಒಬ್ಬರ ಮೇಲೆ ಒಬ್ಬರು ಕೆಸರನ್ನು ಹೆಚ್ಚುವ ಕೆಲಸ ಸಾಂಘಿಕವಾಗಿ ಈ ಶಿಡ್ಲಘಟ್ಟ ತಾಲೂಕಲ್ಲಿ ನಡೀತಾ ಇದೆ. ಇದನ್ನು ನಾನು ಖಂಡಿಸ್ತೀನಿ. ಯಾಕಂದರೆ ಇವತ್ತು ಸರ್ಕಾರ ಇರುವ ಆ ಒಂದು ಪಕ್ಷ ಅನೇಕ ಯೋಜನೆಗಳನ್ನು, ಅನೇಕ ಒಂದು ಕೆಲಸ ಕಾರ್ಯಗಳನ್ನು ಬಹಳ ಸ್ಮೂತಾಗಿ ಸುಲಲಿತವಾಗಿ ಕೆಲಸ ಜನಗಳ ಹತ್ರ ತಗೊಂಡು ಹೋಗ್ಬೋದು. ಆ ನಿಟ್ಟಿನಲ್ಲಿ ಯಾರಾದರೂ ಇದು ಮಾಡಿ, ಇವತ್ತು ಪೋಟಿ ಇರೋದು ನನಗೆ ರವಿಕುಮಾರ್ಗೆ ಅಂತ ಹೇಳ್ತಾರಲ್ಲ, ರವಿಕುಮಾರ್ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ಬೇಕಲ್ವಾ? ಇಬ್ಬರಲ್ಲಿ ಪೋಟಿ ಇದ್ರೆ ಈಗ ರವಿಕುಮಾರ್ ಜನಪ್ರಿಯ ಶಾಸಕರು, ಇವತ್ತು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಾರೆ. ಶಾಸಕರು ಏನು ಮಾಡಿದ್ರು? ಎಷ್ಟು KDP ಮೀಟಿಂಗ್ ತಗೊಂಡ್ರು, ಎಷ್ಟು ಡಿಪಾರ್ಟ್ಮೆಂಟಲ್ ಮೀಟಿಂಗ್ ತಗೊಂಡ್ರು, ಎಷ್ಟು ಬರದ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳ ಜೊತೆ SRM ಮಾತಾಡಿದ್ರು, SIR ಬಗ್ಗೆ ಅಧಿಕಾರಿಗಳ ಜೊತೆ ಜನಗಳ ಒಂದು ಗೊಂದಲಗಳನ್ನು ನಿವಾರಿಸುವ ಪ್ರಯತ್ನ ಮಾಡಿದ್ರ? ಈ ರೀತಿ ಇವು ಹೇಳಬೇಕೇ ವಿನಃ ಸುಮ್ಮನೆ ಪೋಟಿಗೆ ನಾನು ಅವನು ಜನಗಳ ಮನಸ್ಸನ್ನ ಬದಲಿಸೋದಕ್ಕೆ, ಜನಗಳಲ್ಲಿ ಒಂದು ಹುಟ್ಟು ಆಂಜಿನಪ್ಪ ಅನ್ನುವ ಒಂದು ಹೆಸರನ್ನ ಹಾಕ್ಬೇಕು ಅಂತ ಈ ರೀತಿ ಮಾಡುವಂತ ಅಗತ್ಯ ಇಲ್ಲ. ಜನಗಳಿಗೂ ನಾನು ಆಗಾಗ ಹೇಳ್ತಾ ಇರ್ತೀನಿ, ರಾಜ್ಯದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮತದಾರರು ಬಹಳ ಪ್ರಬುದ್ಧರು. ಇಡೀ 224 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಜನನೇ ನಾಯಕರಿಗೆ ದುಡ್ಡು ಕೊಟ್ಟು ಗೆಲ್ಲಿಸಿದಂಥ ನಿರ್ದೇಶಕರು ಎಲ್ಲಾದರೂ ಇದ್ರೆ ಅದು ಶಿಡ್ಲಘಟ್ಟಕ್ಕೆ ಮಾತ್ರ. ಅದಕ್ಕೆ ಇವತ್ತು ಸರ್ಕಾರದ ಒಂದು ಪಕ್ಷವಾಗಿ, ಆಡಳಿತ ಪಕ್ಷದ ಒಂದು ಭಾಗವಾಗಿ ನೀವು ಕೆಲಸ ಮಾಡಬೇಕು, ಬೇರೆಯವರ ಉಳುಕನ್ನ ಎತ್ತಿಡಬೇಕು. ನಾನೇನೋ ಪುಟ್ಟವಾಂಜನಪ್ಪನ ಒಬ್ಬನ ಬಗ್ಗೆ ಮಾತಾಡಿಲ್ಲ, ರಾಜೀವ್ ಗೌಡ್ರ ಬಗ್ಗೆ ಮಾತಾಡಿದ್ದೀನಿ, ಸಿಕ್ಕಲ್ ರಾಮಚಂದ್ರೇಗೌಡರ ಬಗ್ಗೆ ಮಾತಾಡಿದ್ದೀನಿ. ಬಿಜೆಪಿಯವರು ರಾಜ್ಯದಿಂದ ಬರುವ ಕಾರ್ಯಕ್ರಮಗಳು ಮಾಡಿಕೊಂಡು ಕಾಲ ಕಳೆಯೋದಲ್ಲ, ಜನಗಳ ಹತ್ರ ಹೋಗ್ಬೇಕು ಅಂತಲೂ ಹೇಳಿದ್ದೀನಿ. ಕೆಲವರು ಬಹಳ ಹೇಳ್ತಾರಲ್ಲ, ಚೇಲಾಗಳು ಅಂತ ಹೇಳ್ತಾರಲ್ಲ, ಅವರು ಬೇರೆ ರೀತಿ ವ್ಯಾಖ್ಯಾನ ಕೊಟ್ಟು ಫೇಸ್ಬುಕ್ಕಲ್ಲಿ ಕಾಮೆಂಟ್ ಸಹ ಮಾಡಿದ್ದಾರೆ. ಅದಕ್ಕೆಲ್ಲ ಐ ಡೋಂಟ್ ಕೇರ್. ಸೊ ಜನಗಳ ಹಿತ ಕಾಪಾಡಬೇಕು, ನೀವು ಕಾಪಾಡಿ. ಈಗ ನಿಮ್ಮ ಕೈಯಲ್ಲಿ ಆಗುತ್ತೆ, ಆಡಳಿತ ಪಕ್ಷದಲ್ಲಿದ್ದೀರಾ. ಈ ಪರಸ್ಪರ ಕೆಸರನ್ನ ಹೆಚ್ಚೋದು ಬಿಟ್ಟು ಈ ಕ್ಷೇತ್ರದ ಪ್ರಗತಿಗೋಸ್ಕರ, ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದ್ರಲ್ಲಿ, SIR 100% ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಇಂಥವುಗಳಲ್ಲಿ ಪಾಸಿಟಿವ್ ಆಗಿ ಕೆಲಸ ಮಾಡಿ ಅಂತ ಹೇಳೋದ್ರ ಮುಖಾಂತರ ನಾನು ಯಾರ ಪರವಾಗೂ ಅಲ್ಲ, ಈ ಶಿಡ್ಲಘಟ್ಟ ಕ್ಷೇತ್ರದ ಜನತೆಯ ಪರವಾಗಿ, ಪ್ರಗತಿಯ ಪರವಾಗಿ, ಬೆಳವಣಿಗೆಯ ಪರವಾಗಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.